ಅಂದ್ರೆ ಏನಾಗತ್ತೆ ಇದರಿಂದ? ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಬ್ರೈನ್ ಅಲ್ಲಿರೋ ಮೆಮೊರಿ ಸೆಲ್ಸ್ ಎಲ್ಲ ನಾಶ ಆಗುತ್ತೆ. ಮನುಷ್ಯ ಅವನೇ ಮರ್ತು ಹೋಗ್ತಾನೆ. ಹ್ಯಾಲುಸಿನೇಷನ್, ಭ್ರಮೆ ಅಂತಾರಲ್ಲ, ಹಾಗಾಗುತ್ತೆ. ಅದೆಂತದು ಮರ್ವಿನ್ ರೋಗ ಅಂತ ಹೇಳ್ತಾರಲ್ಲ, ಹಾಗಾ? ಅದಾದ್ರೂ ಪರವಾಗಿಲ್ಲ ಅಮ್ಮ. ಆ ರೋಗ ಬಂದವ್ರಿಗೆ ಕೆಲವು ವಿಷಯಗಳಾದ್ರೂ ನೆನ್ಪಲ್ಲಿರುತ್ತೆ. ಬ್ರೋ, ಇವೆಲ್ಲ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಂದ ಬಂದಿರೋದು. ನೀನು ಮೈಕ್ರೋಸ್ಕೋಪ್ ಹಾಕಿ ಚೆಕ್ ಮಾಡೋ ರೀತಿ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಇಟ್ಸ್ ಪ್ಯೂರ್ 916 ಗೋಲ್ಡ್. ಅಣ್ಣ, ಅದನ್ನ ಹಾಲ್ ಮಾರ್ಕ್ ಇದೆಯಾ ಅಂತ ಚೆಕ್ ಮಾಡ್ತಾ ಇದೀನಿ ಅಷ್ಟೇ. ಕಸ್ಟಮರ್ಸ್ ಕೊಡ್ಬೇಕಲ್ವಾ? ಬ್ರೋ, ಈಗ ಗೋಲ್ಡ್ ರೇಟು ಆಕಾಶಕ್ಕೆ ಹೋಗ್ತಾ ಇದೆ. ಜನ ಕೂಡ ತುಂಬಾ ಹುಷಾರೆ. ಒಂದಕ್ಕೆ 4 ಸಲ ಚೆಕ್ ಮಾಡಿ ಜನ ಬಂಗಾರನ ಪರ್ಚೇಸ್ ಮಾಡೋದು. ಮತ್ತೆ ದುಡ್ಡು ಸುಮ್ಮನೆ ಬರುತ್ತಾರಣ್ಣ. ಜನಗಳು ವರ್ಷ ಗಂಟೆ ಸೇವ್ ಮಾಡ್ತಾರೆ. ಮಕ್ಕಳು ಮದುವೆ, ಮುಂಜಿ, ನಿಶ್ಚಿತಾರ್ಥ ಅಂತೆಲ್ಲ. ಅವ್ರು ನಂಬಿಕೆ ಉಳಿಸ್ಕೊಳ್ಳೋದೆ ನಮ್ಮ ಪ್ರಯಾರಿಟಿ ಅಲ್ವಾ? ನೀನು ಚೆಕ್ ಮಾಡಿ ಓಕೆ ಮಾಡಿರೋ ಗೋಲ್ಡನ್ನೇ ನಾನು ಅಬೇಸ್ ಮಾಡಿ ಡೂಪ್ಲಿಕೇಟ್ ಗೋಲ್ಡ್ನ ರೀಪ್ಲೇಸ್ ಮಾಡಿದ್ರೆ ಏನ್ ಮಾಡ್ತೀಯ ಬ್ರೋ? ಅಕ್ಕ ಕಳಿಸಿರೋ ಇಂಜೆಕ್ಷನ್ ಬಾಟಲ್ದು ಲ್ಯಾಬ್ ರಿಪೋರ್ಟ್ ಬಂದಿದೆ. ಏನಿದು? ಇದ್ರ ಕೆಮಿಕಲ್ ಕಾಂಬಿನೇಷನ್ನೇ ಡಿಫ್ರೆಂಟ್ ಆಗಿದೆಯಲ್ಲ. ಏನಕ್ಕೆ ಯೂಸ್ ಮಾಡ್ತಾರೆ ಇದನ್ನ? ನಿಧಿ, ಸ್ಟಾಪ್. ಕೈಯಲ್ಲಿ ಯಾವ್ದೋ ಲ್ಯಾಬ್ ರಿಪೋರ್ಟ್ ಇದೆ. ಕಾಲೇಜಲ್ಲಿ ಅಸೈನ್ಮೆಂಟ್ ಕೊಟ್ರಾ? ಅಸೈನ್ಮೆಂಟ್ ಕೊಟ್ಟಿರೋದು ಕಾಲೇಜ್ನವ್ರಲ್ಲ ದೊಡ್ಡಮ್ಮ, ರಚನಾ ಅಕ್ಕ. ರಚನಾನ? ಯಾವ್ದ್ರ ಬಗ್ಗೆ? ಅಕ್ಕ ಈ ಔಷಧಿ ಬಾಟಲ್ನ ಕೊಟ್ಟು ಕಳಿಸಿ ಇದ್ರ ಕೆಮಿಕಲ್ ಕಾಂಪೋಸಿಷನ್ ಏನು, ಇದನ್ನ ಯಾವ ಡಿಸೀಸಿಗೆ ಯೂಸ್ ಮಾಡ್ತಾರೆ ಅಂತ ಕೇಳಿದ್ಲು. ಶಾಕಿಂಗ್ ಫ್ಯಾಕ್ಟ್ ಏನು ಗೊತ್ತಾ ದೊಡ್ಡಮ್ಮ? ಇದು ಮೆಡಿಸಿನ್ ಅಲ್ಲ. ಮತ್ತೆ ಇದೊಂಥರ ಸ್ಲೋ ಪಾಯ್ಸನ್ ಇದ್ದ ಹಾಗೆ. ಏನಮ್ಮ ಹೇಳ್ತಿದ್ಯಾ? ಹೌದು ಡ್ಯಾಡ್, ಒಬ್ಬ ಮನುಷ್ಯನಿಗೆ ನೋವಾಗದೆ ಇಂಚಿಂಚಾಗಿ ಸಾಯ್ತಾರಲ್ಲ, ಅದಕ್ಕಿಂತ ಭಯಂಕರವಾಗಿರುತ್ತೆ ಇದ್ರ ಎಫೆಕ್ಟ್. ಅಂದ್ರೆ ಏನಾಗತ್ತೆ ಇದರಿಂದ? ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಬ್ರೈನ್ ಅಲ್ಲಿರೋ ಮೆಮೊರಿ ಸೆಲ್ಸ್ ಎಲ್ಲ ನಾಶ ಆಗುತ್ತೆ. ಮನುಷ್ಯ ಅವನೇ ಮರ್ತು ಹೋಗ್ತಾನೆ. ಹ್ಯಾಲುಸಿನೇಷನ್, ಭ್ರಮೆ ಅಂತಾರಲ್ಲ, ಹಾಗಾಗುತ್ತೆ. ಅದೆಂತದು ಮರ್ವಿನ್ ರೋಗ ಅಂತ ಹೇಳ್ತಾರಲ್ಲ, ಹಾಗಾ? ಅದಾದ್ರೂ ಪರವಾಗಿಲ್ಲ ಅಮ್ಮ. ಆ ರೋಗ ಬಂದವ್ರಿಗೆ ಕೆಲವು ವಿಷಯಗಳಾದ್ರೂ ನೆನ್ಪಲ್ಲಿರುತ್ತೆ. ಈ ಮೆಡಿಸಿನ್ ತಗೊಳ್ಳೋರ್ಗೆ ಏನು ನೆನ್ಪಿರಲ್ಲ. ಒಂಥರ ಉಸಿರಾಡೋ ಹೆಣದ ತರ ಆಗ್ಬಿಡ್ತಾರೆ. ಯಾವಾಗ ಹೆಣನೇ ಆಗ್ಬಿಡ್ತಾರೋ ಅದನ್ನು ಕೂಡ ಹೇಳೋದಿಕ್ಕಾಗಲ್ಲ.
ಇದನ್ನ ಅಕ್ಕ ಏನಕ್ಕೆ ಕೊಟ್ಟು ಕಳ್ಸಿರ್ಬೋದು? ಅಲ್ಲಿ ಯಾರಿಗೆ ಕೊಡ್ತಿದಾರೆ ಇದನ್ನ? ಅದೆಲ್ಲ ಕಟ್ಕೊಂಡು ನಿನಗೇನಾಗ್ಬೇಕು? ದೊಡ್ಡೋರ್ ಮನೆ ಸಮಾಚಾರ ನಮಗ್ ಯಾಕೆ? ಲಿಮಿಟ್ ದಾಟಿ ಹಣ ಇರೋ ಕಡೆ ಎಲ್ಲ ಆಪತ್ತು ಹೊಂಚಾಗ್ತಾ ಇರುತ್ತೆ. ಇದನ್ನ ನಿಮ್ಮ ಅಕ್ಕ ರಚನಾ ಆ ಕತ್ತೆಗೆ ಎಷ್ಟ್ ಹೇಳಿದ್ರು ಅರ್ಥ ಮಾಡ್ಕೊತಿಲ್ಲ. ಈಗ ನಿನ್ನನ್ನು ಅವಳ ಕಡೆಗೆ ಸೇರಿಸ್ಕೊಂಡಿದಳ. ನೋಡು ನಿಧಿ, ನಿಮ್ಮ ಅಪ್ಪ ಅಮ್ಮನಿಗೆ ನೀನ್ ಒಬ್ಳೆ ಮಗಳು. ನಿನ್ ಸುತ್ತಾನೆ ಅವ್ರ ಕನ್ಸುಗಳನ್ನ ಕಟ್ಕೊಂಡು ಬದುಕ್ತಾ ಇದ್ದಾರೆ. ನೀನು ಚೆನ್ನಾಗಿ ಓದಿ ಡಾಕ್ಟರ್ ಆಗೋ ಕಡೆ ಗಮನ ಕೊಡು. ರಚನಾ ಮನೆ ವಿಷಯದಲ್ಲಿ ನೀನ್ ತಲೆ ಹಾಕೋ ಅವಶ್ಯಕತೆ ಇಲ್ಲ. ಅವಳು ಫೋನ್ ಮಾಡಿದ್ರೆ ನೀನು ತೆಗಿಬೇಡ, ಅವಳ ಜೊತೆ ಮಾತಾಡ್ಬೇಡ. ಇದನ್ ಮೀರಿ ಏನಾದ್ರು ನಡ್ಕೊಂಡ್ರೆ ಹಲ್ಲುದುರಿಸ್ಬಿಡ್ತೀನಿ. ದೊಡ್ಡಮ್ಮ ಯಾಕೆ ಇಷ್ಟೊಂದು ವಿಯರ್ಡ್ ಆಗಿ ಬಿಹೇವ್ ಮಾಡ್ತಿದ್ದಾರೆ? ಕೆಲವು ದಿನದಿಂದಾನೇ ಅವ್ರು ಒಂಥರ ಇದ್ದಾರೆ. ನೀನ್ ಬೇಜಾರಾಗ್ಬೇಡ. ನಿಧಿ, ನಿಮ್ ದೊಡ್ಡಮ್ಮ ಒಂದು ವಿಷಯನ ಸ್ಟ್ರಾಂಗ್ ಆಗಿ ಹೇಳ್ತಾರೆ ಅಂದ್ರೆ ಅದು ನಮ್ಮೊಳ್ಳೇದಕ್ಕೇನೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಭರತನಾಟ್ಯಂನ ಎಂಜಾಯ್ ಮಾಡ್ತಾ ಇದ್ದಾರೆ. ಬೈ ಚಾನ್ಸ್ ದೇವಸ್ಥಾನದಲ್ಲಿ ಡ್ಯಾನ್ಸ್ ಮಾಡಿದ್ದು ಇವರೇನಾ? ಛೇ, ಅಲ್ಲ. ಆ ಪರ್ಸ್ನಾಲಿಟಿಗೂ ಈ ಪರ್ಸ್ನಾಲಿಟಿಗೂ ವ್ಯತ್ಯಾಸ ಇದೆ. ಹಾಗಾದ್ರೆ ಆ ಹೆಂಗಸಿಗೂ ಇವರಿಗೂ ಏನಾದರೂ ಕನೆಕ್ಷನ್ ಇರ್ಬೋದಾ? ಚೆಕ್ ಮಾಡೋಣ. ಮತ್ತೆ ರಚನಾ, ನಿಮಗೆ ಭರತನಾಟ್ಯಂ ಅಂದ್ರೆ ಅಷ್ಟೊಂದು ಇಷ್ಟನಾ? ಇಷ್ಟನಾ ರಚನಾ? ಒಂದ್ ಕಾಲದಲ್ಲಿ ನನ್ನ ಪ್ರಾಣ ಆಗಿತ್ತು. ಓಹ್, ನಿಮಗೆ ಭರತನಾಟ್ಯ ಬರುತ್ತಾ? ಬರಲ್ಲ ಅಂದ್ರೆ ಇವಳನ್ನ ಆಡ್ಕೋತಾಳೇನೋ. ಬರುತ್ತೆ ಅಂತ ಸುಟ್ಬಿಡೋಣ. ಇವಳೇನ್ ನನ್ನನ್ನ ಸ್ಟೇಜ್ ಹತ್ಸಿ ಡ್ಯಾನ್ಸ್ ಮಾಡೋಕ್ ಹೇಳ್ತಾಳಾ? ಅತ್ತೆ, ಇದೇನ್ ರಚನಾ ಹೀಗ್ ಕೇಳ್ತಾ ಇದೀಯಾ? ನನಗೆ ಕಥಕ್ಕು ಭರತನಾಟ್ಯ ಎಲ್ಲ ಬರುತ್ತೆ. ಒಂದ್ ಕಾಲದಲ್ಲಿ ನಾಟ್ಯದಲ್ಲಿ ನನ್ನ ಸೋಲ್ಸೋರೆ ಇರ್ಲಿಲ್ಲ. ಹೌದಾ ಅತ್ತೆ? ಹ್ಞೂ ರಚನಾ, ಮದ್ವೆ ಆದ್ಮೇಲೆ ಟಚ್ ಬಿಟ್ಟೋಯ್ತು. ಆದ್ರೂ ಆಗಾಗ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಹಾ, ಈಗ ಗೊತ್ತಾಯ್ತು. ನಾನ್ ಬಿಡ್ತಿರೋದು ಬಂಡಲ್ಲು ಅಂತ ಇವಳು ಗೊತ್ತಾಗೋಯ್ತಾ? ಈ ವಯಸ್ಸಲ್ಲೂ ನೀವು ಒಳ್ಳೆ ಲಡ್ಡು ತರ ಹೇಗಿದ್ದೀರಾ ಅಂತ ನಂಗೆ ಇವಾಗ ಗೊತ್ತಾಯ್ತು ನೋಡಿ. ನಿಮ್ಮ ಈ ಬ್ಯೂಟಿ ರಹಸ್ಯನೇ ಭರತನಾಟ್ಯಂ. ಆಮ್ ಐ ರೈಟ್? ರೈಟ್ ರೈಟ್. ನಿನಗೂ ಬರುತ್ತಾ ಭರತನಾಟ್ಯ? ಅಯ್ಯೋ, ನಿಮ್ಮಷ್ಟೆಲ್ಲ ಬರಲ್ಲ ಅತ್ತೆ. ಸಿನಿಮಾಗೆ ಅಂತ ಒಂಚೂರು ಕಲ್ತಿದ್ದೆ, ಅದು ಇವಾಗ ಮರ್ತೋಗ್ಬಿಟ್ಟಿದೆ. ರಚನಾ, ಯಾವುದನ್ನೇ ಆಗ್ಲಿ ಬಿಡಬಾರ್ದು, ಪ್ರಾಕ್ಟೀಸ್ ಮಾಡ್ತಾನೆ ಇರ್ಬೇಕು. ನಂತರ ಸರಿ ಅತ್ತೆ, ಇನ್ಮೇಲೆ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತೀನಿ. ಅತ್ತೆ, ಆ ಗುರುವಂದನೆ ಇದೆ ಅಲ್ಲ, ಅದನ್ನ ಹೇಗ್ ಮಾಡೋದು ಸ್ವಲ್ಪ ಹೇಳ್ಕೊಡ್ತೀರಾ? ಹ್ಞೂ, ಹೇಳ್ಕೊಡ್ತೀನಿ. ಇವರಿಗೆ ಭರತನಾಟ್ಯದ ಗಂಧ ಗಾಳಿನೂ ಗೊತ್ತಿಲ್ಲ, ಆದ್ರೆ ಇವರಿಂದ ಇನ್ಫಾರ್ಮೇಶನ್ ತೆಗಿಬಹುದು. ಇಷ್ಟೇ ಗೊತ್ತಾಯ್ತಾ? ಚೆನ್ನಾಗ್ ಗೊತ್ತಾಯ್ತು. ಅತ್ತೆ, ಈ ಮನೇಲಿ ನಿಮಗ್ ಮಾತ್ರ ಡ್ಯಾನ್ಸ್ ಬರೋದಾ ಅಥವಾ ಬೇರೆ ಯಾರಿಗಾದ್ರೂ ಡ್ಯಾನ್ಸ್ ಬರುತ್ತಾ? ಅದು ದೇವಿಗ್ ಬರುತ್ತೆ, ಆದ್ರೆ ಹೇಳ್ಬೇಕೋ ಬೇಡವೋ ಗೊತ್ತಾಗ್ತಿಲ್ವೇ.
ನಮ್ ದೇವಿಗೂ ದೊಡ್ಡ ಡ್ಯಾನ್ಸರ್ ಆಗ್ಬೇಕು ಅನ್ನೋ ಆಸೆ ಇತ್ತು. ಕುಟುಂಬ ಗೌರವಕ್ಕೆ ಧಕ್ಕೆ ಬರುತ್ತೆ ಅಂತ ಬಾವ ಬೇಡ ಅಂದ್ರು. ದೇವಿ ಅವ್ರ ಮಾತಿಗೆ ಬೆಲೆ ಕೊಟ್ಟು ಡ್ಯಾನ್ಸ್ನೇ ಬಿಟ್ಬಿಟ್ಲು. ಅಮ್ಮ ಕಾಲ್ ಮಾಡ್ತಾ ಇದ್ದಾರೆ. ಅತ್ತೆ ನಿಮಗೆ ಆಮೇಲೆ ಸಿಗ್ತೀನಿ ನಾನು. ಇವಳಕ್ಕೆ ಇದ್ದಕ್ಕಿದ್ದ ಹಾಗೆ ಬಂದು ನಾಟ್ಯದ ಬಗ್ಗೆ ವಿಚಾರಿಸ್ತಿದ್ದಾಳೆ. ಹಲೋ ಅಮ್ಮ. ರಚನಾ, ಏನ್ ಮಾಡಕ್ ಹೊರಟಿದ್ಯಾ? ನಿಧಿಗೆ ಯಾವ್ದೋ ಔಷಧಿ ಬಗ್ಗೆ ರಿಸರ್ಚ್ ಮಾಡಕ್ ಹೇಳಿದ್ಯಾ? ಹೌದಮ್ಮ, ಆ ಬಾಟಲ್ನ ನಾನು ಅತ್ತೆ ರೂಮಲ್ಲಿ ನೋಡಿದೆ. ಆ ಇಂಜೆಕ್ಷನ್ ಬಾಟಲ್ ಮೇಲೆ ಅದ್ರ ಹೆಸರು, ಕೆಮಿಕಲ್ ಕಂಪೋಸಿಷನ್ ಯಾವ ಡೀಟೇಲ್ಸು ಇಲ್ಲ. ಅದ್ ಯಾವ ಔಷಧಿ ಏನು ಕೊಡ್ತಾರೆ ಅಂತ ತಿಳ್ಕೊಬೇಕಿತ್ತು. ಅದನ್ನ ಇಲ್ಲಿಗೆ ನಿಲ್ಸ್ಬಿಡು ರಚನಾ. ನೀನು ಬದುಕ್ತಿರೋದು ಮನೆನಲ್ಲ, ಹಾವಿನ ಹುತ್ತದಲ್ಲಿ. ಸ್ವಲ್ಪ ಯಾಮಾರಿದ್ರೆ ಅದ್ರ ವಿಷಕ್ಕೆ ನೀನು ನಿನ್ ಕುಟುಂಬ ಇಬ್ರು ಬಲಿ ಆಗ್ಬಿಡ್ತೀರಾ. ಹೆದರಿಕೆ ಅನ್ನೋ ಪದಕ್ಕೆ ಸ್ಪೆಲ್ಲಿಂಗ್ ಗೊತ್ತಿಲ್ಲದೆ ಇದ್ದವಳು ನಾನು. ನನ್ನಂತ ನಾನೇ ನಡುತ್ತಾ ನಿಂತಿದ್ದೀನಿ ಅಂತ ಹೇಳಿದ್ರೆ ಆ ಹೆಂಗಸು ಎಂತವಳು ಅಂತ ಅರ್ಥ ಮಾಡ್ಕೋ. ಬಿಟ್ಟು ಬಿಡು ಅವಳ ಸಹವಾಸನ. ಸರಿ, ಬಿಟ್ಬಿಡ್ತೀನಿ. ಆ ಹೆಂಗ್ಸ್ ಯಾರು ಅನ್ನೋದನ್ನ ಹೇಳಿ. ಅವಳ ಉದ್ದೇಶ ಏನು? ಯಾತಕ್ಕೋಸ್ಕರ ಅವಳು ಇದನ್ನೆಲ್ಲ ಮಾಡ್ತಾ ಇದ್ದಾಳೆ? ಅವಳಿಗೂ ನನ್ನ ಫ್ಯಾಮಿಲಿಗೂ ಏನ್ ಸಂಬಂಧ? ಅವಳು ತಂಟೆಗೆ ಹೋದ್ರೆ ನಾವು ಸಾಯ್ತೀವಿ ಅನ್ನೋ ಅಷ್ಟ್ರ ಮಟ್ಟಿಗೆ ಏನ್ ಅವಳಿಗೆ ನಮ್ಮ ಮೇಲೆ ದ್ವೇಷ? ಪ್ರತಿಯೊಂದನ್ನು ಡೀಟೇಲ್ ಆಗಿ ಹೇಳು. ಅದನ್ನ ಹೇಳಿದ್ಮೇಲೆ ನಿನ್ ಫೀಲಿಂಗೇ ನನಗೂ ಬಂದ್ರೆ ಆಗ ನಾನು ಈ ವಿಚಾರನ ಕೈ ಬಿಡ್ತೀನಿ. ಹೇಳಮ್ಮ, ಯಾರವಳು? ಅದ್ ಒಂದನ್ ಮಾತ್ರ ಕೇಳ್ಬೇಡ. ಸರಿ, ಆ ಹೆಂಗಸು ನನ್ ಕುಟುಂಬಕ್ಕೆ ಸಂಬಂಧಪಟ್ಟವಳು ಅಂತ ನೀನ್ ಹೇಳ್ತಿದ್ಯಾ. ಅವಳಿಗೂ ನಿನಗೂ ಏನ್ ಸಂಬಂಧ? ಅವಳು ಕಂಡ್ರೆ ನೀನ್ ಯಾಕೆ ಹೆದರ್ಕೋತಾ ಇದೀಯ ಅನ್ನೋದಾದ್ರೂ ಹೇಳು. ಹಲೋ ಅಮ್ಮ, ಉತ್ತರ ಕೊಡಮ್ಮ. ನಿನಗೂ ಆ ಹೆಂಗ್ಸ್ಗೂ ಹೇಗ್ ಪರಿಚಯ? ಯಾವ ಕಾರಣಕ್ಕೆ ಅವಳು ನಿನ್ನ ಹೆದರ್ಸ್ತಾ ಇದ್ದಾಳೆ? ಬೆಂಕಿ ಮುಟ್ಟಿದ್ರೆ ಮೈ ಸುಡುತ್ತೆ ಅನ್ನೋದನ್ನ ನಾವು ಬೆಂಕಿಲ್ ಕೈ ಇಟ್ಟೆ ತಿಳ್ಕೋಬೇಕಾಗಿಲ್ಲ ರಚನಾ. ಕರೆಕ್ಟೇ ಅಮ್ಮ, ಆದ್ರೆ ಬೆಂಕಿ ಎಲ್ಲಿಂದ ಬರ್ತಾ ಇದೆ ಅನ್ನೋದಾದ್ರೂ ಗೊತ್ತಾಗ್ಬೇಕಲ್ಲ, ಹೇಳು. ನೋಡು ಅಮ್ಮ, ನೀನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಈ ಇನ್ವೆಸ್ಟಿಗೇಷನ್ ಇಲ್ಲಿಗೆ ನಿಲ್ಸ್ಬಿಡು. ನೀನು ನಿನ್ ಗಂಡ ಮಗು ಅಂತ ಸುಮ್ನೆ ಇದ್ಬಿಡು. ನಿನ್ ಯಾವ ಪ್ರಾಬ್ಲಮು ಬರೋದಿಲ್ಲ. ನನಗೆ ಹೆದರಿಕೆ ಅನ್ನೋ ಪದಕ್ಕೆ ಸ್ಪೆಲ್ಲಿಂಗೇ ಗೊತ್ತಿಲ್ಲ ಅಮ್ಮ. ಅವಳು ಯಾರು ಅನ್ನೋದನ್ನ ನಾನು ಕಂಡು ಹಿಡಿದೆ ಬಿಡಲ್ಲ. ಕಂಡ ಬಾವಿಗೆ ಹಗ್ಲಲ್ ಬೀಳ್ತೀನಿ ಅನ್ನೋದು ಮೂರ್ಖತನ. ಬಾವಿಗೆ ಇಳ್ದಾಗಿದೆ, ಇನ್ನು ಆಳ ನೋಡೋದು ಒಂದೇ ಬಾಕಿ. ನಿನ್ನಿಷ್ಟ. ಮಳೆಗಾಲ, ಚಳಿ ಜಾಸ್ತಿ ಇರುತ್ತೆ. ರಗ್ಗನ್ನ ನೀಟ ಹೊತ್ಕೊಳ್ಳಿ. ಆಯ್ತು. ಬ್ರೋ, ನೀನು ಹೋಗಿರು. ನಾನು ಆಕ್ಚುಲಿ ನನ್ನ ಫ್ರೆಂಡ್ ಮನೇಲಿ ಪಾರ್ಟಿ ಇದೆ. ಅವ್ನು ಪದೇ ಪದೇ ಕಾಲ್ ಮಾಡ್ತಾ ಇದ್ದಾನೆ. ನಾನು ಹೋಗ್ಲೇಬೇಕು. ಓಕೆ, ಸರಿ, ಎಂಜಾಯ್ ಮಾಡು. ಗುಡ್ ನೈಟ್. ಗುಡ್ ನೈಟ್. ಈ ಗೆಜ್ಜೆಗಳಿಗೆ ಓನರ್ ಯಾರು ಅಂತ ನಾಳೆ ಒಳಗೆ ಕಂಡು ಹಿಡಿತೀನಿ.